ಕಪಿಮುಷ್ಟಿಯಲ್ಲಿರುವ ತಹವೂರ್ ರಾಣಾಗೆ ಫುಲ್ ಡ್ರಿಲ್ ನಡೆಸಲಾಗ್ತಿದೆ. ಮುಂಬೈ ದಾಳಿ ಕುರಿತು ಉಗ್ರನಿಗೆ ನರಕ ದರ್ಶನ ಮಾಡಿಸುತ್ತಿದ್ದಾರೆ ಅಧಿಕಾರಿಗಳು. ಈ ವೇಳೆ ರಾಣಾ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ಏನು ಹೇಳಿದ್ದಾನೆ ಅನ್ನೋದರ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಎನ್ಐಎ ಬಲೆಯಲ್ಲಿ ತಹವೂರ್ ವಿಲವಿಲ. ಹಫೀಜ್ ಲಖ್ವಿ ಬಗ್ಗೆ ಬಾಯ್ಬಿಟ್ನ ರಾಣಾ ವಿರುದ್ಧ ಸ್ಟ್ರಾಂಗ್ ಕೇಸ್ ರೂಪಿಸಲು ಎನ್ಐಎ ಎಲ್ಲಾ ರೀತಿಯಲ್ಲಿ ಶ್ರಮ ವಹಿಸ್ತಾ ಇದೆ. ಜೊತೆಗೆ ಮುಂಬೈ ದಾಳಿಯಲ್ಲಿ ರಾಣಾ ಅತಿ ಕಠಿಣ ಶಿಕ್ಷೆಯಾಗುವ ನಿಟ್ಟಿನಲ್ಲಿ ತುಂಬಾ ಕೂಲಂಕುಷವಾಗಿ ತನಿಖೆ ನಡೆಸ್ತಾ ಇದೆ. ಮಾಹಿತಿ 1. ಮುಂಬೈ ದಾಳಿಯ ಸ್ಕೆಚ್ ಮತ್ತು ವಿಡಿಯೋ. ಎನ್ಐಎ ಮೂಲಗಳ ಪ್ರಕಾರ ರಾಣಾ ಸ್ನೇಹಿತ ಹೆಡ್ಲಿ ಮುಂಬೈ ದಾಳಿಗೂ ಮುನ್ನ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದ. ಅಲ್ಲಿ ಲಷ್ಕರ್ ಮುಖಂಡರನ್ನ ಭೇಟಿಯಾಗಿ ಮುಂಬೈ ದಾಳಿಗೆ ಸ್ಕೆಚ್ ರೂಪಿಸಿದ್ದ. ಇದನ್ನ ಆಲಿಸಿದ ಲಷ್ಕರ್ ಮುಖಂಡರು ಸಂಭಾವ್ಯ ದಾಳಿಯ ಜಾಗದ ವಿಡಿಯೋಗ್ರಫಿ ಮಾಡುವಂತೆ ಹೆಡ್ಲಿಗೆ ಸೂಚಿಸಿದ್ರು ಎಂದು ರಾಣಾ ಹೇಳಿದ್ದಾನೆ. ಇದು ಎನ್ಐಎ ಮೂಲಗಳಿಂದ ಬಯಲಾಗಿದೆ. ಮಾಹಿತಿ 2. ಮುಂಬೈನಲ್ಲಿ ಹೆಡ್ಲಿಗೆ ಆಶ್ರಯ ಕೊಟ್ಟಿದ್ದು ಯಾರು? ಎನ್ಐಎ ರಾಣಾನನ್ನ ತೀವ್ರ ರೀತಿಯಲ್ಲಿ ಗ್ರಿಲ್ ಮಾಡ್ತಿದೆ. 2006ರಲ್ಲಿ ಹೆಡ್ಲಿ ಮುಂಬೈಗೆ ಬಂದಿದ್ದ. ಆತನಿಗೆ ಮುಂಬೈಯ ಓರ್ವ ವ್ಯಕ್ತಿ ಆಶ್ರಯ ನೀಡಿದ್ದ. ಹೆಡ್ಲಿ ಆಶ್ರಯದಾತನನ್ನ ಎನ್ಐಎ ಪತ್ತೆ ಹಚ್ಚಿದೆ. ಆತನಿಗೆ ವಿಟ್ನೆಸ್ ಬಿ ಎಂದು ಕೋಡ್ ಕೊಟ್ಟಿದೆ. ವಿಟ್ನೆಸ್ ಬಿ ಜೊತೆ ರಾಣಾನನ್ನ ಕೂರಿಸಿ ವಿಚಾರಣೆ ನಡೆಸಲು ಎನ್ಐಎ ಸಿದ್ಧತೆ ಮಾಡಿಕೊಂಡಿದೆ. ಇದು ತನಿಖೆಯ ಮಹತ್ವದ ಕೊಂಡಿಯಾಗಲಿದೆ. ಈ ಮಾಹಿತಿಯನ್ನು ಅತ್ಯಂತ ರಹಸ್ಯವಾಗಿಡಲಾಗಿದೆ. ಮಾಹಿತಿ 3. ರಾಣಾ ದುಬೈ ಭೇಟಿಯ ರಹಸ್ಯ. ಮುಂಬೈ ದಾಳಿಗೂ ಮುನ್ನ ರಾಣಾ ದುಬೈಗೆ ಭೇಟಿ ಕೊಟ್ಟಿದ್ದ. ಈ ಭೇಟಿಯ ಉದ್ದೇಶ ಏನು ಎಂಬುದು ಎನ್ಐಎಯ ಸದಸ್ಯ ಪ್ರಶ್ನೆ. ಲಷ್ಕರ್ ಅಥವಾ ಐಎಸ್ಐ ಏಜೆಂಟರ ಭೇಟಿಗೆ ಆತ ಮುಂಬೈಗೆ ಭೇಟಿ ಕೊಟ್ಟಿದ್ದನ? ಈ ಪ್ರಶ್ನೆಗೆ ಎನ್ಐಎ ಉತ್ತರ ಕೇಳುತ್ತಿದೆ. ಮಾಹಿತಿ 4. ಮುಂಬೈ ದಾಳಿಯಲ್ಲಿ ರಾಣಾ ಪಾತ್ರ ಏನು? ಮುಂಬೈ ದಾಳಿಯ ಹೊತ್ತಿನಲ್ಲಿ ಹೆಡ್ಲಿ ಮತ್ತು ರಾಣಾ ನಡುವೆ 200ಕ್ಕೂ ಹೆಚ್ಚು ಸಲ ಕಾಲ್ಗಳು ಹೋಗಿವೆ. ಈ ಕರೆಗಳ ಹಿಂದಿನ ಉದ್ದೇಶ ಏನು ಎಂಬುದು ಎನ್ಐಎಗೆ ತಿಳಿದಿಲ್ಲ. ಇದನ್ನ ಪತ್ತೆ ಹಚ್ಚುವುದಕ್ಕೆ ಎನ್ಐಎ ಎಲ್ಲ ಪ್ರಯತ್ನ ಮಾಡುತ್ತಿದೆ. ರಾಣಾಗೂ ಪಾಕಿಸ್ತಾನದ ಲಷ್ಕರ್ ಐ ತೊಯ್ಬಾ ಟೆರರಿಸ್ಟ್ಗಳಿಗೂ ಇರುವ ಲಿಂಕ್ಗೆ ಸಾಕ್ಷ್ಯ ಹುಡುಕುತ್ತಿದೆ ಎನ್ಐಎ. ಮುಂಬೈ ದಾಳಿ ರೂವಾರಿ ಹಫೀಜ್ ಸಯೀದ್ ಬಗ್ಗೆಯೂ ಪ್ರಶ್ನೆಗಳನ್ನ ಕೇಳುತ್ತಿದ್ದಾರೆ ಎನ್ನಲಾಗಿದೆ. ಹಫೀಜ್ ಎಲ್ಲಿದ್ದಾನೆ, ಯಾವೆಲ್ಲ ಪ್ಲಾನ್ ಮಾಡಿದ್ದ ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ರಾಣಾ ತನಿಖೆಯ ಪ್ರತಿ ಹಂತವನ್ನ ಎನ್ಐಎ ದಾಖಲೆ ಮಾಡಿಕೊಳ್ಳುತ್ತಿದೆ. ಬೇಕಾದ ಕಡೆ ವಿಡಿಯೋಗ್ರಫಿ ಕೂಡ ಮಾಡುತ್ತಿದೆ. ಡಿಐಜಿ ಜಯರಾಯ್ ನೇತೃತ್ವದ 12 ಎನ್ಐಎ ಅಧಿಕಾರಿಗಳ ತಂಡ ತನಿಖೆಯ ಜವಾಬ್ದಾರಿ ಹೊತ್ತಿವೆ. ನ್ಯೂಸ್ ಡೆಸ್ಕ್. ಕಪಿಮುಷ್ಟಿಯಲ್ಲಿರುವ ತಹವೂರ್ ರಾಣಾಗೆ ಫುಲ್ ಡ್ರಿಲ್ ನಡೆಸಲಾಗ್ತಿದೆ. ಮುಂಬೈ ದಾಳಿ ಕುರಿತು ಉಗ್ರನಿಗೆ ನರಕ ದರ್ಶನ ಮಾಡಿಸುತ್ತಿದ್ದಾರೆ ಅಧಿಕಾರಿಗಳು. ಈ ವೇಳೆ ರಾಣಾ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ಏನು ಹೇಳಿದ್ದಾನೆ ಅನ್ನೋದರ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಎನ್ಐಎ ಬಲೆಯಲ್ಲಿ ತಹವೂರ್ ವಿಲವಿಲ. ಹಫೀಜ್ ಲಖ್ವಿ ಬಗ್ಗೆ ಬಾಯ್ಬಿಟ್ನ ರಾಣಾ ವಿರುದ್ಧ ಸ್ಟ್ರಾಂಗ್ ಕೇಸ್ ರೂಪಿಸಲು ಎನ್ಐಎ ಎಲ್ಲಾ ರೀತಿಯಲ್ಲಿ ಶ್ರಮ ವಹಿಸ್ತಾ ಇದೆ. ಜೊತೆಗೆ ಮುಂಬೈ ದಾಳಿಯಲ್ಲಿ ರಾಣಾ ಅತಿ ಕಠಿಣ ಶಿಕ್ಷೆಯಾಗುವ ನಿಟ್ಟಿನಲ್ಲಿ ತುಂಬಾ ಕೂಲಂಕುಷವಾಗಿ ತನಿಖೆ ನಡೆಸ್ತಾ ಇದೆ. ಮಾಹಿತಿ 1. ಮುಂಬೈ ದಾಳಿಯ ಸ್ಕೆಚ್ ಮತ್ತು ವಿಡಿಯೋ. ಎನ್ಐಎ ಮೂಲಗಳ ಪ್ರಕಾರ ರಾಣಾ ಸ್ನೇಹಿತ ಹೆಡ್ಲಿ ಮುಂಬೈ ದಾಳಿಗೂ ಮುನ್ನ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದ. ಅಲ್ಲಿ ಲಷ್ಕರ್ ಮುಖಂಡರನ್ನ ಭೇಟಿಯಾಗಿ ಮುಂಬೈ ದಾಳಿಗೆ ಸ್ಕೆಚ್ ರೂಪಿಸಿದ್ದ. ಇದನ್ನ ಆಲಿಸಿದ ಲಷ್ಕರ್ ಮುಖಂಡರು ಸಂಭಾವ್ಯ ದಾಳಿಯ ಜಾಗದ ವಿಡಿಯೋಗ್ರಫಿ ಮಾಡುವಂತೆ ಹೆಡ್ಲಿಗೆ ಸೂಚಿಸಿದ್ರು ಎಂದು ರಾಣಾ ಹೇಳಿದ್ದಾನೆ. ಇದು ಎನ್ಐಎ ಮೂಲಗಳಿಂದ ಬಯಲಾಗಿದೆ. ಮಾಹಿತಿ 2. ಮುಂಬೈನಲ್ಲಿ ಹೆಡ್ಲಿಗೆ ಆಶ್ರಯ ಕೊಟ್ಟಿದ್ದು ಯಾರು? ಎನ್ಐಎ ರಾಣಾನನ್ನ ತೀವ್ರ ರೀತಿಯಲ್ಲಿ ಗ್ರಿಲ್ ಮಾಡ್ತಿದೆ. 2006ರಲ್ಲಿ ಹೆಡ್ಲಿ ಮುಂಬೈಗೆ ಬಂದಿದ್ದ. ಆತನಿಗೆ ಮುಂಬೈಯ ಓರ್ವ ವ್ಯಕ್ತಿ ಆಶ್ರಯ ನೀಡಿದ್ದ. ಹೆಡ್ಲಿ ಆಶ್ರಯದಾತನನ್ನ ಎನ್ಐಎ ಪತ್ತೆ ಹಚ್ಚಿದೆ. ಆತನಿಗೆ ವಿಟ್ನೆಸ್ ಬಿ ಎಂದು ಕೋಡ್ ಕೊಟ್ಟಿದೆ.
ವಿಟ್ನೆಸ್ ಬಿ ಜೊತೆ ರಾಣಾನನ್ನ ಕೂರಿಸಿ ವಿಚಾರಣೆ ನಡೆಸಲು ಎನ್ಐಎ ಸಿದ್ಧತೆ ಮಾಡಿಕೊಂಡಿದೆ. ಇದು ತನಿಖೆಯ ಮಹತ್ವದ ಕೊಂಡಿಯಾಗಲಿದೆ. ಈ ಮಾಹಿತಿಯನ್ನು ಅತ್ಯಂತ ರಹಸ್ಯವಾಗಿಡಲಾಗಿದೆ. ಮಾಹಿತಿ 3. ರಾಣಾ ದುಬೈ ಭೇಟಿಯ ರಹಸ್ಯ. ಮುಂಬೈ ದಾಳಿಗೂ ಮುನ್ನ ರಾಣಾ ದುಬೈಗೆ ಭೇಟಿ ಕೊಟ್ಟಿದ್ದ. ಈ ಭೇಟಿಯ ಉದ್ದೇಶ ಏನು ಎಂಬುದು ಎನ್ಐಎಯ ಸದಸ್ಯ ಪ್ರಶ್ನೆ. ಲಷ್ಕರ್ ಅಥವಾ ಐಎಸ್ಐ ಏಜೆಂಟರ ಭೇಟಿಗೆ ಆತ ಮುಂಬೈಗೆ ಭೇಟಿ ಕೊಟ್ಟಿದ್ದನ? ಈ ಪ್ರಶ್ನೆಗೆ ಎನ್ಐಎ ಉತ್ತರ ಕೇಳುತ್ತಿದೆ. ಮಾಹಿತಿ 4. ಮುಂಬೈ ದಾಳಿಯಲ್ಲಿ ರಾಣಾ ಪಾತ್ರ ಏನು? ಮುಂಬೈ ದಾಳಿಯ ಹೊತ್ತಿನಲ್ಲಿ ಹೆಡ್ಲಿ ಮತ್ತು ರಾಣಾ ನಡುವೆ 200ಕ್ಕೂ ಹೆಚ್ಚು ಸಲ ಕಾಲ್ಗಳು ಹೋಗಿವೆ. ಈ ಕರೆಗಳ ಹಿಂದಿನ ಉದ್ದೇಶ ಏನು ಎಂಬುದು ಎನ್ಐಎಗೆ ತಿಳಿದಿಲ್ಲ. ಇದನ್ನ ಪತ್ತೆ ಹಚ್ಚುವುದಕ್ಕೆ ಎನ್ಐಎ ಎಲ್ಲ ಪ್ರಯತ್ನ ಮಾಡುತ್ತಿದೆ. ರಾಣಾಗೂ ಪಾಕಿಸ್ತಾನದ ಲಷ್ಕರ್ ಐ ತೊಯ್ಬಾ ಟೆರರಿಸ್ಟ್ಗಳಿಗೂ ಇರುವ ಲಿಂಕ್ಗೆ ಸಾಕ್ಷ್ಯ ಹುಡುಕುತ್ತಿದೆ ಎನ್ಐಎ. ಮುಂಬೈ ದಾಳಿ ರೂವಾರಿ ಹಫೀಜ್ ಸಯೀದ್ ಬಗ್ಗೆಯೂ ಪ್ರಶ್ನೆಗಳನ್ನ ಕೇಳುತ್ತಿದ್ದಾರೆ ಎನ್ನಲಾಗಿದೆ. ಹಫೀಜ್ ಎಲ್ಲಿದ್ದಾನೆ, ಯಾವೆಲ್ಲ ಪ್ಲಾನ್ ಮಾಡಿದ್ದ ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ರಾಣಾ ತನಿಖೆಯ ಪ್ರತಿ ಹಂತವನ್ನ ಎನ್ಐಎ ದಾಖಲೆ ಮಾಡಿಕೊಳ್ಳುತ್ತಿದೆ. ಬೇಕಾದ ಕಡೆ ವಿಡಿಯೋಗ್ರಫಿ ಕೂಡ ಮಾಡುತ್ತಿದೆ. ಡಿಐಜಿ ಜಯರಾಯ್ ನೇತೃತ್ವದ 12 ಎನ್ಐಎ ಅಧಿಕಾರಿಗಳ ತಂಡ ತನಿಖೆಯ ಜವಾಬ್ದಾರಿ ಹೊತ್ತಿವೆ. ನ್ಯೂಸ್ ಡೆಸ್ಕ್. ಮುಷ್ಟಿಯಲ್ಲಿರುವ ತಹವೂರ್ ರಾಣಾಗೆ ಫುಲ್ ಡ್ರಿಲ್ ನಡೆಸಲಾಗ್ತದೆ. ಮುಂಬೈ ದಾಳಿ ಕುರಿತು ಉಗ್ರನಿಗೆ ನರಕ ದರ್ಶನ ಮಾಡಿಸುತ್ತಿದ್ದಾರೆ ಅಧಿಕಾರಿಗಳು. ಈ ವೇಳೆ ರಾಣಾ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ಏನು ಹೇಳಿದ್ದಾನೆ ಅನ್ನೋದರ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಎನ್ಐಎ ಬಲೆಯಲ್ಲಿ ತಹವೂರ್ ವಿಲವಿಲ. ಹಫೀಜ್ ಲಖ್ವಿ ಬಗ್ಗೆ ಬಾಯ್ಬಿಟ್ನ ರಾಣಾ ವಿರುದ್ಧ ಸ್ಟ್ರಾಂಗ್ ಕೇಸ್ ರೂಪಿಸಲು ಎನ್ಐಎ ಎಲ್ಲಾ ರೀತಿಯಲ್ಲಿ ಶ್ರಮ ವಹಿಸ್ತಾ ಇದೆ. ಜೊತೆಗೆ ಮುಂಬೈ ದಾಳಿಯಲ್ಲಿ ರಾಣಾ ಅತಿ ಕಠಿಣ ಶಿಕ್ಷೆಯಾಗುವ ನಿಟ್ಟಿನಲ್ಲಿ ತುಂಬಾ ಕೂಲಂಕುಷವಾಗಿ ತನಿಖೆ ನಡೆಸ್ತಾ ಇದೆ. ಮಾಹಿತಿ 1. ಮುಂಬೈ ದಾಳಿಯ ಸ್ಕೆಚ್ ಮತ್ತು ವಿಡಿಯೋ. ಎನ್ಐಎ ಮೂಲಗಳ ಪ್ರಕಾರ ರಾಣಾ ಸ್ನೇಹಿತ ಹೆಡ್ಲಿ ಮುಂಬೈ ದಾಳಿಗೂ ಮುನ್ನ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದ. ಅಲ್ಲಿ ಲಷ್ಕರ್ ಮುಖಂಡರನ್ನ ಭೇಟಿಯಾಗಿ ಮುಂಬೈ ದಾಳಿಗೆ ಸ್ಕೆಚ್ ರೂಪಿಸಿದ್ದ. ಇದನ್ನ ಆಲಿಸಿದ ಲಷ್ಕರ್ ಮುಖಂಡರು ಸಂಭಾವ್ಯ ದಾಳಿಯ ಜಾಗದ ವಿಡಿಯೋಗ್ರಫಿ ಮಾಡುವಂತೆ ಹೆಡ್ಲಿಗೆ ಸೂಚಿಸಿದ್ರು ಎಂದು ರಾಣಾ ಹೇಳಿದ್ದಾನೆ. ಇದು ಎನ್ಐಎ ಮೂಲಗಳಿಂದ ಬಯಲಾಗಿದೆ. ಮಾಹಿತಿ 2. ಮುಂಬೈನಲ್ಲಿ ಹೆಡ್ಲಿಗೆ ಆಶ್ರಯ ಕೊಟ್ಟಿದ್ದು ಯಾರು? ಎನ್ಐಎ ರಾಣಾನನ್ನ ತೀವ್ರ ರೀತಿಯಲ್ಲಿ ಗ್ರಿಲ್ ಮಾಡ್ತಿದೆ. 2006ರಲ್ಲಿ ಹೆಡ್ಲಿ ಮುಂಬೈಗೆ ಬಂದಿದ್ದ. ಆತನಿಗೆ ಮುಂಬಯಿಯ ಓರ್ವ ವ್ಯಕ್ತಿ ಆಶ್ರಯ ನೀಡಿದ್ದ. ಹೆಡ್ಲಿ ಆಶ್ರಯದಾತನನ್ನ ಎನ್ಐಎ ಪತ್ತೆ ಹಚ್ಚಿದೆ. ಆತನಿಗೆ ವಿಟ್ನೆಸ್ ಬಿ ಎಂದು ಕೋಡ್ ಕೊಟ್ಟಿದೆ. ವಿಟ್ನೆಸ್ ಬಿ ಜೊತೆ ರಾಣಾನನ್ನ ಕೂರಿಸಿ ವಿಚಾರಣೆ ನಡೆಸಲು ಎನ್ಐಎ ಸಿದ್ಧತೆ ಮಾಡಿಕೊಂಡಿದೆ. ಇದು ತನಿಖೆಯ ಮಹತ್ವದ ಕೊಂಡಿಯಾಗಲಿದೆ. ಈ ಮಾಹಿತಿಯನ್ನು ಅತ್ಯಂತ ರಹಸ್ಯವಾಗಿಡಲಾಗಿದೆ. ಮಾಹಿತಿ 3. ರಾಣಾ ದುಬೈ ಭೇಟಿಯ ರಹಸ್ಯ. ಮುಂಬೈ ದಾಳಿಗೂ ಮುನ್ನ ರಾಣಾ ದುಬೈಗೆ